ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಜಲಗದೋಡುಪನಮಲ ಬಿಂಬವ ಮೆಲುವೆ ಬೆಂಬದಿ ಹರುಷದಿಂದಲಿ ಜಲಚರ ಪ್ರಾಣಿಗಳು ನಿತ್ಯದಿ ಯತ್ನಗೈವಂತೆ. ಫಲಧರಾನುಜ ಭೋಗ್ಯ ರಸಗಳ ನೆಲೆಯ ನರಿಯದೆ ಪೂಜಿಸುತ್ತ ಹಂಬಲಿಸುವರು ಪುರುಷಾರ್ಥಗಳ ಸತ್ಕುಲಜರವೆಂದು. ಜಲಗತ ಉಡುಪನ ವಿಮಲ ಬಿಂಬವ ಮೆಲುವೆನೆಂದದಿ ಹರುಷದಿಂದಲಿ ಜಲಜಾರ ಪ್ರಾಣಿಗಳು ನಿತ್ಯದಿ ಯತ್ನಗೈವಂತೆ. ಸೂರ್ಯನ ಆ ಚಂದ್ರನ ಬಿಂಬ ನೆಲದ ಆ ಸರೋವರದಲ್ಲಿ ಬೀಳುತ್ತದೆ. ಒಂದು ಸರೋವರ, ಅದರಲ್ಲಿ ಚಂದ್ರನ ಬಿಂಬ ಬೀಳುತ್ತದೆ. ಆ ಸರೋವರದಲ್ಲಿ ಅದು ಶುದ್ಧವಾಗಿ ಇರುತ್ತದೆ. ಶುದ್ಧವಾದ ಚಂದ್ರ, ಹುಣ್ಣಿಮೆಯ ಚಂದ್ರ ಚೆನ್ನಾಗಿ ಕಾಣಿಸ್ತದೆ. ಅದನ್ನ ಜಲಚರ ಪ್ರಾಣಿಗಳು ಏನೋ ಒಂದು ವಿಶೇಷವಾಗಿದೆ, ಹೊಳಿತಾ ಇದೆ ಹಾಗೆ ಅಂತ ಅದನ್ನ ತಿನ್ನೋಣ ಅಂತ ಅದನ್ನ ಪ್ರತಿ ದಿವಸ ತಿನ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ತಿನ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಅದು ಪ್ರತಿಬಿಂಬ. ಅದೇ ರೀತಿಯಾಗಿ ಹಲಧರಾನುಜ ಯೋಗ್ಯ ರಸಗಳ ನೆಲೆಯನ್ನು ಅರಿಯದೆ. ಬಲರಾಮನ ತಮ್ಮ ಯಾರು? ಶ್ರೀಕೃಷ್ಣ. ಬಲರಾಮನ ತಮ್ಮನಾಗಿ ಅವತಾರ ಮಾಡಿದ್ದ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮನಿಗೆ ಸಮ್ಮತವಾದ ರಸಗಳನ್ನ, ಅವನ ಸ್ವರೂಪವನ್ನ ತಿಳಿಯದೆ ಸತ್ಕುಲಜರೆಂದು ದೊಡ್ಡ ದೊಡ್ಡ ವಂಶದಲ್ಲಿ ನಾವು ಹುಟ್ಟಿದೆವು, ಆದ್ರೆ ದೇವರ ವಿಚಾರವೇ ಗೊತ್ತಿಲ್ಲ, ಕೃಷ್ಣನ ವಿಚಾರ ಗೊತ್ತಿಲ್ಲ, ಆದ್ರೆ ತಾವು ಸತ್ಕುಲದಲ್ಲಿ ಹುಟ್ಟಿದ್ದೆವು, ದೇವರನ್ನ ಪೂಜೆ ಮಾಡ್ತೇವು, ದೇವರ ಪ್ರತಿಮೆಗಳನ್ನ ಪೂಜೆ ಮಾಡ್ತೇವು, ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ನಾವು ಹಂಬಲಿಸುವರು, ಪ್ರಾರ್ಥನೆ ಮಾಡ್ತೇವು. ಹಾಗೆಂದ್ರೆ ಸಿಕ್ತದ ಅದು? ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ದೇವರ ವಿಚಾರವನ್ನ ತಿಳಿಯದೆ, ಅಂದ್ರೆ ಬಿಂಬನನ್ನ ತಿಳಿಯದೆ, ಪರಮಾತ್ಮನ ವ್ಯಾಪಾರಗಳನ್ನ ತಿಳಿಯದೆ, ನಾನು ಪೂಜೆ ಮಾಡ್ತೀನಿ, ಊಟ ಮಾಡ್ತೀನಿ, ಪುರುಷಾರ್ಥವನ್ನ ಬಯಸ್ತೀನಿ, ಶಾಸ್ತ್ರ ಓದ್ತೀನಿ, ತಿಳಿತೀನಿ ಹಾಗೆಂದ್ರೆ ಅದು ಯಾವ್ದಕ್ ಸಮಾನ? ಜಲಚರ ಪ್ರಾಣಿಗಳು ಪ್ರತಿಬಿಂಬವಾದ ಚಂದ್ರನನ್ನ ಹಿಡಿಯುವ ಒಂದು ಪ್ರಯತ್ನವನ್ನ ಮಾಡಿದಂತೆ. ಸಿಗ್ತದ ಅದು? ಸಿಗೋದಿಲ್ಲ. ಚಂದ್ರನ ಬಿಂಬ, ನೀರಿನಲ್ಲಿ ಬೀಳುವ ಚಂದ್ರ ಬಿಂಬ ಜಲಚರ ಪ್ರಾಣಿಗಳು ತಿನ್ಲಿಕ್ಕಾಗ್ತದ? ಆಗೋದಿಲ್ಲ. ಅದೇ ತರ ಪರಮಾತ್ಮನನ್ನ ತಿಳಿಯದೆ ಏನೇ ಕಾರ್ಯ ಮಾಡಿದ್ರು, ದೊಡ್ಡ ದೊಡ್ಡ ಕಾರ್ಯ, ದೊಡ್ಡ ದೊಡ್ಡ ವಂಶದಲ್ಲಿ ಹುಟ್ಟಿರ್ಬೋದು, ಆದರೂ ಕೂಡ ಅದೆಲ್ಲ ಯಾವುದು ಉಪಯೋಗಕ್ಕೆ ಬೀಳೋದಿಲ್ಲ ಅಂತಾರೆ. ಮನಸ್ಸಿನಲ್ಲಿ ನಿರ್ಮಲವಾದ ಭಕ್ತಿ ಇರ್ಬೇಕು. ದೇವ ಋಷಿ ಪಿತೃಗಳು, ಗಾಯಕ ದೇವ ನರ ನರದನುಜ ಗೋ ಜಗರಾವಿ ಮೊದಲಾದ ಕಿಲ ಚೇತನ ಭೋಗ್ಯ ರಸಗಳನ್ನು ಯಾವದವಯವಗಳೊಳಗಿದ್ದ ರಮಾವರನು ಸ್ವೀಕರಿಪ ಯಾವ ಜೀವಗಣಕ್ಕೆ ಸ್ವಯೋಗ್ಯ ರಸಗಳ ನೀಯನೆಂದೆಂದು. ದೇವ ಋಷಿ ಪಿತೃಗಳು ಅಂದ್ರೆ ದೇವತೆಗಳು, ಋಷಿಗಳು, ಪಿತೃಗಳು, ನರದೇವ, ಪ್ರಿಯವ್ರತ ಮುಂತಾದ, ನರದೇವ ಅಂದ್ರೆ ರಾಜರು, ಚಕ್ರವರ್ತಿಗಳು ಅಂತಾರೆ. ಪ್ರಿಯವ್ರತ ಮುಂತಾದ ಚಕ್ರವರ್ತಿಗಳು, ಮಾನವ ಮನುಷ್ಯರು, ಧನುಜರು ಅಂದ್ರೆ ದೈತ್ಯರು, ಗೋ ಅಜ, ಗೋ ಅಂದ್ರೆ ಆಕಳುಗಳು, ಅಜ ಅಂದ್ರೆ ಆಡು ಮೇಕೆ, ಖರ ಕತ್ತೆಗಳು, ಆವಿ, ಆವಿ ಅಂದ್ರೆ ಅದೊಂದು ಶೀಪ್ ಅಂತಾರೆ, ಅದು ಒಂದು ಕುರಿ. ಅದು ಇವೇ ಮೊದಲಾದ ಅಖಿಲ ಚೇತನ ಭೋಗ್ಯ ರಸಗಳನ್ನು, ಆ ಪದಾರ್ಥಗಳಿಗೆ ಊಟವನ್ನು ಕೊಟ್ಟು ಅದು ಸ್ವೀಕಾರ ಮಾಡುವ ಪದಾರ್ಥಗಳ ಸಾರಭಾಗವನ್ನು ಪರಮಾತ್ಮ ತಾನು ತೆಗೆದುಕೊಂಡು ಯಾವದವಯವಗಳೊಳಗೆ ಇದ್ದು, ಆ ಇಂದ್ರಿಯಗಳಲ್ಲಿ ಇದ್ದು ಪರಮಾತ್ಮ ರಮಾವರನು, ಲಕ್ಷ್ಮೀಪತಿಯಾದ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಯಾವ ಜೀವಗಣಕ್ಕೆ ಸ್ವಯೋಗ್ಯ ರಸಗಳನ್ನು ಎಂದೆಂದು ತಾನು ತನ್ನ ರೂಪವನ್ನ, ಈಗ ನಾವು ಒಂದು ನೀರು ಕುಡಿತೀವಿ ಅಂತ ಇಟ್ಟುಕೊಳ್ಳಿ. ಎಲ್ಲಾ ಪ್ರಾಣಿಗಳು ಏನೋ ಊಟ ಮಾಡ್ತಾರೆ, ತಿಂತವೆ, ಏನೋ ಕುಡಿತಾರೆ. ಬ್ರಹ್ಮದೇವರಿಂದ ಶುರು ಮಾಡಿ ದೇವತೆಗಳು, ಋಷಿಗಳು, ಪಿತೃಗಳು ಎಲ್ಲರೂ ಆಹಾರ ಸ್ವೀಕಾರ ಮಾಡ್ತಾರೆ. ಅವರು ಸ್ವೀಕಾರ ಮಾಡುವ ಪದಾರ್ಥದಲ್ಲಿ ಪರಮಾತ್ಮನೇ ಇದ್ದಾನೆ, ಪರಮಾತ್ಮನೇ ಸ್ವೀಕಾರ ಮಾಡ್ತಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ, ಎಲ್ಲಾ ಪ್ರಾಣಿಗಳ ಉದರದಲ್ಲೂ ದೇವರೇ ಇರೋದು, ನಾಲಿಗೆಯಲ್ಲೂ ದೇವರೇ ಇರೋದು, ದೇವರೇ ಅದನ್ನು ಸ್ವೀಕಾರ ಮಾಡೋದು. ದೇವರು ಯಾವುದನ್ನು ಸ್ವೀಕಾರ ಮಾಡ್ತಾನೆ? ಈಗ ಒಂದು ನೀರು ಕುಡಿತೀವಿ ಅಂದ್ರೆ ನೀರಿನಲ್ಲಿ ಇರತಕ್ಕ ತನ್ನದೇ ಆದ ರೂಪ ನಿನ್ನೆ ನೋಡಿದೀವಿ ನೋಡಿ. ಆ ಭೂಮಿಯಲ್ಲಿ ನಾರಾಯಣ, ನೀರಿನಲ್ಲಿ ವಾಸುದೇವ, ನೀರಿನಲ್ಲಿ ಇರತಕ್ಕ ವಾಸುದೇವ ರೂಪ. ತಾನು ದೇವರು ಯಾವ ರೂಪ ತೆಗೆದುಕೊಳ್ತಾನೆ? ವಾಸುದೇವ ರೂಪವನ್ನು ತೆಗೆದುಕೊಳ್ತಾನೆ.
ವಾಸುದೇವ ರೂಪ ವಾಸುದೇವ ರೂಪ ಐಕ್ಯವಾಯ್ತು. ನಾಲಿಗೆಯಲ್ಲಿದ್ದ ಪರಮಾತ್ಮನ ರೂಪ, ನೀರಿನಲ್ಲಿ ಇದ್ದ ಪರಮಾತ್ಮನ ರೂಪ ಎರಡು ಐಕ್ಯವಾಯ್ತು. ಈ ರೀತಿಯಾಗಿ ದೇವರು ತನ್ನ ರೂಪಗಳನ್ನ ತಾನು ತೆಗೆದುಕೊಟ್ಟು, ಇನ್ನು ಉಳಿದ ಜಡವಾದ ನೀರೇನಿದೆ ಅದನ್ನ ಉಳಿದ ಎಲ್ಲರಿಗೂ ಕೊಟ್ಟು, ಜೀವನಿಗೂ ಕೊಟ್ಟು ತೃಪ್ತಿ ಆಗುವಂತೆ ಮಾಡ್ತಾನೆ ಅಂತ ಅರ್ಥ. ಆದ್ರೆ ದೇವರು ತಾನು ಮಾತ್ರ ಯಾವ್ದನ್ನು ತಗೊಳ್ತಾನೆ? ತನ್ನ ರೂಪವನ್ನು ತಾನು ತೆಗೆದುಕೊಳ್ತಾನೆ. ಈ ರೀತಿಯಾಗಿ ಪ್ರತಿಯೊಂದು ಇಂದ್ರಿಯಕ್ಕೂ ತೆಗೆದುಕೊಳ್ಬೇಕು. ಕಣ್ಣಿಂದ ನೋಡ್ತೀವಿ, ಪುಸ್ತಕವನ್ನ ನೋಡ್ತೀವಿ, ಪುಸ್ತಕದಲ್ಲಿರುವ ಪರಮಾತ್ಮನ ರೂಪ, ಕಣ್ಣಿನಲ್ಲಿ ಇರುವ ಪರಮಾತ್ಮನ ರೂಪ ಎರಡಕ್ಕೂ ಐಕ್ಯ ಆದ್ರೆ ನಮಗೆ ಪುಸ್ತಕದ ಜ್ಞಾನ ಬರುತ್ತೆ. ಆ ರೀತಿಯಾಗಿ ಹೊರಟು ಬುದ್ಧಿಯ ಬಿಟ್ಟು ಲೌಕಿಕ ಹರಟೆಗಳ ನೀಡಾಡಿ ಕಾಂಚನ ಪರಟಲೋಷ್ಟಾದಿಗಳು ಸಮವೆಂದರಿದು ನಿತ್ಯದಲ್ಲಿ ಪುರುಟ ಗರ್ಭಾಂಡೋಧರನು ಸತ್ಪುರುಟನೆಂದೆನಿಸಿ ಎಲ್ಲರೊಳಗಿದ್ ದುರುಡು ಕರ್ಮವ ಮಾಳ್ಪನೆಂದಡಿಗಡಿಗೆ ನೆನೆಯುತ್ತಿರು. ಹೊರಟು ಬುದ್ಧಿಯ ಬಿಟ್ಟು ಅಂದ್ರೆ ಪ್ರತಿಮೆಗಳೇ ದೇವರು, ತಿರುಪತಿಯಲ್ಲಿರುವ ಶ್ರೀನಿವಾಸನೇ ದೇವರು ಅಲ್ಲೇ ಇರೋದು, ಗಂಗೆ ತೀರ್ಥ, ಈ ರೀತಿಯಾಗಿ ನಾವು ಆ ಭಾವನೆಯನ್ನ ಬಿಡಬೇಕು. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ದೇವರು ಇಲ್ಲದಿದ್ದ ಜಾಗ ಅದನ್ನ ವೈಡನ್ ಮಾಡಿ ಅಂತಾರೆ. ದೇವರ ಸ್ಕೋಪ್ ಅನ್ನು ಬ್ರಾಡನ್ ಮಾಡಿ, ವೈಡನ್ ಮಾಡಿ, ಅಷ್ಟೇ ಲಿಮಿಟ್ ಮಾಡಬೇಡಿ. ದೇವಸ್ಥಾನದಲ್ಲಿ ಮಾತ್ರ ದೇವರು, ಸಾಲಿಗ್ರಾಮದಲ್ಲಿ ಮಾತ್ರ ದೇವ್ ಇದ್ದಾನೆ, ಇಲ್ಲ ಅಂತ ಅಲ್ಲ, ಇಲ್ಲಿ ಮಾತ್ರ ದೇವರು ಅಂತ ಚಿಂತನೆ ಮಾಡಬೇಡಿ. ಪಂಚಭೂತಗಳಲ್ಲಿ ದೇವರನ್ನ ಕಾಣುವ ಚಿಂತನೆ ಮಾಡ್ರಿ. ನಾವು ನೋಡತಕ್ಕ ಶರೀರಗಳಲ್ಲಿ, ಪದಾರ್ಥಗಳಲ್ಲಿ ದೇವರನ್ನ ನೋಡುವ ಚಿಂತನೆ ಮಾಡಿ. ಕೇಳುವ ಶಬ್ದಗಳು ಅದು ದೇವರ ಹೆಸರು ಅಂತ ಚಿಂತನೆ ಮಾಡಿ. ದೇವರ ಸ್ಕೋಪ್ ಅನ್ನ ವೈಡನ್ ಮಾಡಿ, ತುಂಬಾ ಲಿಮಿಟ್ ಮಾಡಬೇಡಿ ದೇವರನ್ನ. ಸಾಲಿಗ್ರಾಮದಲ್ಲಿ ಮಾತ್ರ ದೇವ್ರು ನೋಡಿದಾಗ ನಮಸ್ಕಾರ ಮಾಡಬೇಕು, ದೇವಸ್ಥಾನದಲ್ಲಿ ಹೋದಾಗ ಮಾತ್ರ ನಮಸ್ಕಾರ ಮಾಡಬೇಕು, ಹಾಗೆ ಚಿಂತನೆ ಮಾಡಬೇಡಿ ಅಂತಾರೆ. ಎಕ್ಸ್ಪ್ಯಾಂಡ್ ಮಾಡಿ ಅಂತಾರೆ. ಲೌಕಿಕ ಹರಟೆಗಳನ್ನು ಈಡಾಡಿ, ಲೌಕಿಕವಾದ ಮಾತುಗಳನ್ನೆಲ್ಲ ಬಿಡ್ಬೇಕು. ನೋಡಿ, ಇದು ತುಂಬಾ ಮುಖ್ಯವಾದ ಒಂದು ವಿಚಾರ. ಇದು ಸಾಧನೆಯಲ್ಲಿ ಮೊದಲನೇ ಮೆಟ್ಟಲು. ಇದು ಎಷ್ಟು ಮಾತಾಡಬೇಕು? ದೇವರ ವಿಚಾರ ಬಿಟ್ಟು ಬೇರೆ ಮಾತುಗಳನ್ನ ಆಡಬಾರ್ದು. ದಾಸರು ಹೇಳ್ತಾರೆ ನೋಡಿ, ಆಡಿದರೆ ಎನ್ನ ಒಡೆಯನ ಹಾಡುವೆ. ಬಾಯಿ ತೆರೆದ್ರೆ ದೇವರ ವಿಚಾರ ಮಾತಾಡೋದಕ್ಕೆ ಮಾತ್ರ ಬಾಯಿ, ಮಿಕ್ಕಿದೆಲ್ಲ ಸ್ಟಾಪ್, ಬಂದ್ ಮಾಡ್ಬೇಕು. ಇನ್ನು ಕಾಂಚನ ಪರಟ ಲೋಷ್ಟಾದಿಗಳು ಸಮವೆಂದರಿತು. ಕಾಂಚನ ಅಂದ್ರೆ ಬಂಗಾರ, ಪರಟ ಅಂದ್ರೆ ತೆಂಗಿನಕಾಯಿಯ ಆ ಒಂದು ಮೇಲೆ ಇರ್ತದೆ ನೋಡಿ ಸಿಪ್ಪೆ, ಅದು ಎರಡೂ ಒಂದು. ಬಂಗಾರವೂ ಒಂದು, ತೆಂಗಿನಕಾಯಿ ನಾವು ಬೇಡ ಅಂತ ಬಿಸಾಕ್ತಿವಿ ಅದನ್ನ. ಯಾವ್ದನ್ನ? ತೆಂಗಿನಕಾಯಿ ಚಿಪ್ಪು ಅಂತ ಏನ್ ಹೇಳ್ತೀವಿ, ಅಥವಾ ಮೇಲೆ ಇರುವ ನಾರು ಅಂತ ಏನ್ ಹೇಳ್ತೀವಿ, ಅದನ್ನೆಲ್ಲ ಬಿಸಾಕ್ಬಿಡ್ತೀವಿ. ಆದರೆ ಎರಡೂ ಒಂದಂತ. ಯಾವುದು? ಬಂಗಾರ ಮತ್ತು ತೆಂಗಿನ ಚಿಪ್ಪು. ಆ ರೀತಿಯಾದ ಭಾವನೆ ಇರಬೇಕು. ಸಮವೆಂದರಿತು ನಿತ್ಯದಲ್ಲಿ, ಪ್ರತಿ ದಿವಸದೂ ಕೂಡ ಪುರಟ ಗರ್ಭಾಂಡೋದರನು. ಪುರಟ ಅಂದ್ರೆ ಹಿರಣ್ಯ ಗರ್ಭ, ಪುರಟ ಗರ್ಭ ಅಂದ್ರೆ ಹಿರಣ್ಯ ಗರ್ಭ, ಆ ಬ್ರಹ್ಮಾಂಡ ಅಂತ ಅರ್ಥ. ಆ ಬ್ರಹ್ಮಾಂಡ, ಅದನ್ನ ಧರಿಸಿದವ ಪರಮಾತ್ಮ ಅಂತ ಅರ್ಥ. ಆ ಪರಮಾತ್ಮನನ್ನ, ಪುರುಷೋತ್ತಮನನ್ನ ಉರುಟ ಕರ್ಮವ, ತಾನು ಮಾಡತಕ್ಕ ಕರ್ಮಗಳನ್ನ ಪರಮಾತ್ಮನೇ ಮಾಡ್ತಾನೆ. ಉರುಟ ಕರ್ಮವ ಮಾಳ್ಪಣಿಂದು, ಎಲ್ಲಾ ಕರ್ಮವನ್ನು ಕೂಡ ದೇವರೇ ಮಾಡೋದು, ದೇವರೇ ಸ್ವತಂತ್ರ ಅಂತ ಅಡಿಗಡಿಗೆ ನೆನೆಯುತ್ತಿರು. ಯಾಕೆ? ಪ್ರತಿ ಕ್ಷಣದಲ್ಲೂ ಕರ್ಮಗಳು ಆಗ್ತಾ ಇರುತ್ತದೆ. ಅದರಿಂದ ಪ್ರತಿ ಕ್ಷಣದಲ್ಲೂ ಒಂದೊಂದು ಕರ್ಮ ಮಾಡುವಾಗ ಒಂದ್ಸಲನಾರು ಅಲ್ಲಿ ಸ್ಮರಣೆ ಮಾಡಬೇಕು. ಹಾಗಿರುವಾಗ ಪ್ರತಿ ಕ್ಷಣದಲ್ಲೂ ದೇವರ ಸ್ಮರಣೆ ಮಾಡ್ಲೇಬೇಕು. ಹಾಗೆ ದೇವರು ಇಲ್ಲೇ ಇದ್ದಾನೆ. ಎಲ್ಲಾ ಕರ್ಮವನ್ನು ಬಿಂಬರೂಪಕ್ಕಿಂತ ಇನ್ನೇನ್ರಿ ಬೇಕು? ಬಿಂಬರೂಪದಷ್ಟು ಸುಲಭದ ಉಪಾಯ ಮತ್ತೊಂದಿಲ್ಲ. ನನ್ನ ಹೃದಯದಲ್ಲಿ ಇಲ್ಲೇ ಇದ್ದಾನೆ ದೇವರು. ನಾನೆಲ್ಲ ಹೊರಗೆ ಹುಡುಕ್ತಾ ಕೂತಿದ್ದೀನಿ ದೇವರನ್ನು. ದೇವರನ್ನ ಹೊರಗಿಂದ ಕೇಳಿ ತಿಳಿಯಬೇಕು. ಅದರ ಉಪಾಸನೆ ಮಾಡುವಾಗ ಕಣ್ಣು ಮುಚ್ಚಿ, ಕಿವಿ ಮುಚ್ಚಿ, ಬಾಯಿ ಮುಚ್ಚಿ, ಎಲ್ಲವನ್ನು ಮುಚ್ಚಿ ಒಳಗಿರುವ ದೇವರನ್ನ ನಾವು ಕಾಣಬೇಕು ಅಂತ ಹೇಳ್ತಾರೆ. ಇಲ್ಲೇ ಇದ್ದಾನೆ ದೇವರು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮ ಶ್ರೀ ಹರೇ ನಮಃ.